ಪದ್ಮಶ್ರೀ ಪ್ರಶಸ್ತಿ ನಿಮಗೆ ಲಭಿಸಿದೆ. ಇದನ್ನ ಕೇಳಿ ನಿಮ್ಗೆ ಏನ್ ಅನಿಸ್ತು? ಎಷ್ಟು ಖುಷಿ ಆಯ್ತು? ನನ್ಗ ಜೇನು ತುಪ್ಪ ಬಿಡೋದು ಎಷ್ಟು ಅಂತ ಗೊತ್ತು, ಅದರ ರುಚಿ ಗೊತ್ತು. ಪದ್ಮಶ್ರೀ ರುಚಿ ನಂಗೆ ಗೊತ್ತಿಲ್ಲ. ಅದರ ರುಚಿ ಪದ್ಮಶ್ರೀ ಅಂದ್ರೆ ಏನಂತ ನಂಗೆ ಗೊತ್ತಿಲ್ಲ. ಅದರ ರುಚಿ ನಂಗೆ ಗೊತ್ತಿಲ್ಲ. ಅದನ್ನು ನೀವೇ ಹೇಳ್ಬೇಕು, ಅದರ ರುಚಿ ಹೆಂಗೆ ಅಂತ. ಪದ್ಮಶ್ರೀ ರುಚಿ ಅದು ಆ ಮಟ್ಟಕ್ಕ ನಾನು ಬೆಳೆದಿದ್ದೀನ. ರೈತರ ಹೊಲದಲ್ಲಿ ಅಣ್ಣ ಸೊಪ್ಪು ಕುಯ್ಕೊಂಡು ಬಂದು ಬೇಯಿಸ್ಕೊಂಡು ತಿನ್ಬೇಕು ನಮ್ಮ. ಪದ್ಮಶ್ರೀ ಅಂದ್ರೆ ನಂಗೆ ಗೊತ್ತಿಲ್ಲ. ಪದ್ಮಶ್ರೀ ಅಂದ್ರೆ ಏನೋ ಗೊತ್ತಿಲ್ಲ. ಹೇಳಿ ಸರ್, ನಿಮ್ಮ ಹೋರಾಟ ಹೇಗೆ ಆರಂಭ ಆಯ್ತು ಹೇಳಿ ಸೋಮಣ್ಣವ್ರೆ. 1978ರಲ್ಲಿ ಕೂಲಿ ಜೀತ ಓದ್ತಿದ್ದು 4ನೇ ಕ್ಲಾಸು. ಆಮೇಲೆ ನನ್ನ ತಾಯಿ ಊಟಕ್ಕೆ ಯಾರು ತಂದು ದುಡಿಮೆ ಇಲ್ದೇನೆ ಜಮೀನ್ದಾರರ ಜಮೀನಲ್ಲಿ ಹುಲ್ ಕಿತ್ಕೊ ಬಂದು ಕೋಟೆಗೆ ಮಾರ್ಬಿಟ್ಟು ಆ ಬಂದ ದುಡ್ಡಿನಲ್ಲಿ ನಮಗೆಲ್ಲ ಊಟ ಆಗ್ತಿದ್ದು. ಒಂದಿನ ನಮಸ್ಕಾರ ಸರ್. ಮಾತಾಡಿ ಸರ್. ಹುಲ್ಲು ದೊಡ್ಡವರೇ ಕಟ್ಕೊ ಬರ್ತಾಯಿತ್ತು. ಮಳೆ ಬಂದ್ಬಿಡ್ತು, ಜಾರಿ ಬಿದ್ದು ಎದ ಮೇಲೆ ಇಟ್ಕೊಂಡು ಜ್ಞಾನ ತಪ್ಪೋಯ್ತು. ಕಾಡಿನಿಂದ ಹಳ್ಳಿ ದನಗಳನ್ನೆಲ್ಲ ಮೇಯಿಸ್ಕೊಂಡು ಹಳ್ಳಿ ಬರ್ತಾ ಇದ್ರು. ಸರ್ ನನ್ನ ಹೋರಾಟ ಈ ಬಡತನದ ನೋವುಗಳನ್ನೆಲ್ಲ ನನ್ನ ತಾಯಿ ಊರಿಗೆ ಹಳ್ಳಿಗೆ ಆಡಿಗಳು ಕರ್ಕೊಯ್ತಿದ್ರು. ಅಲ್ಲಿ ನೋಡ್ತಿದ್ವಿ, ಹಾಕಣಕ್ ಬಟ್ಟೆ ಇಲ್ಲ, ಒದ್ಕಣಕ್ ಹಾಸಿಗೆ ಒದ್ಕಣಕ್ಕಿಲ್ಲ. ನೋಡಿ ಬೆಂಕಿ ಹಾಕೊಂಡು ಮನಿಕತ್ತಿದ್ವು ಕಾಡಿನಲ್ಲಿ. ಇವೆಲ್ಲ ನೋಡಿ ಆಗ್ಲಿ ಮುಜಫರ್ ಅಸಾದಿ ಅವ್ರದ್ದು ಹೈಕೋರ್ಟ್ ಅಲ್ಲಿ ನಾನು ಕಾಡಿನಿಂದ ಏಕಾಏಕಿಯಾಗಿ ಹೊರಗೆ ತೆಗೆದ್ಮೇಲೆ ಅವ್ರಿಗೆ ಸರ್ಕಾರ ಕಣ್ ತೆರೆದು ಏನಾದ್ರು ಮಾಡ್ಬೇಕಾಯ್ತು ಬದುಕಗ. ಏನು ಮಾಡಲಿಲ್ಲ. ಆಗ ಹೈಕೋರ್ಟ್ ಅಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆ ಆಗ್ತಿ. ಅವತ್ತು ಲಾಯರ್ ಪೀಜು ನನ್ನ ಹೋರಾಟಕ್ಕೆಲ್ಲ ದುಡ್ಡು ಯಾರು ಸಪೋರ್ಟ್ ಮಾಡಿಲ್ಲ. ನನ್ನ ಹೆಂಡತಿ ಕಿವಿ ಮಾಲೆ ಗಿರ್ವಿ ಇಟ್ಟು ಆ ದುಡ್ಡಿನಲ್ಲಿ ನಾನು ನಾ ತಿಳ್ಕೊಂಡಿದ್ದು ಬರೀ ಕೋಟೆ ತಾಲೂಕಿನಲ್ಲಿ ಆದಿವಾಸಿಗಳ ಸಮಸ್ಯೆ ಅಂತ ತಿಳ್ಕೊಂಡಿದ್ದೆ ನಾನು. ಆಮ್ಯಾಕ ನೋಡಿದ್ರ ಇಡೀ ಭಾರತದ ಎಲ್ಲ ಜಗತ್ತಿನ ಉದ್ದಕ್ಕೂ ಆದಿವಾಸಿಗಳ ಸಮಸ್ಯೆ ಒಂದೇ ನಂಗಾಯ್ತು. ಹಾಗೆ ಯಾರೇ ಆಗ್ಬಿಟ್ರ ಅವರು ಒಂದು 35 ಸಲಹೆಗಳು ಕೊಟ್ಟಾರ. ಆದಿವಾಸಿಗಳಿಗೆ ಅನುಕೂಲ ಆಯ್ತು, ಎಲ್ರಿಗೂ ಭೂಮಿ ಕೊಡ್ಬೇಕು, ಅವ್ರ ಹಕ್ಕು ಸ್ಥಾಪನೆ ಮಾಡ್ಬೇಕು, ಅವ್ರು ಸ್ವತಂತ್ರವಾಗಿ ಕಾಡಿನಿಂದ ಎಲ್ಲ ಕಲೆಕ್ಟ್ ಮಾಡ್ಕೊಬಂದು ಜೀವನ ಮಾಡಬೇಕು ಅಂತ ಅದ. ಕಾಡಿನಲ್ಲಿ ಒಳಗೆ ಇದ್ದವ್ರಿಗೆ ಅಲ್ಲೇ ಅವರ ಹಕ್ಕುಗಳನ್ನ ಎಲ್ಲನೂ ಸ್ಥಾಪನೆ ಮಾಡಬೇಕು. ಹೊರಗಡೆ ಬಂದ್ಬಿಟ್ಟವ್ರು ಇನ್ನು ಒಳಗಡೆ ಹೋಗೋಕೆ ಕಷ್ಟ.